ನೋಡಿ ಫ್ರೆಂಡ್ಸ್, ಇವ್ರು ಇವಾಗ ಬಂದಿದ್ದಾರೆ. ಇವರು ಯೂಟ್ಯೂಬರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ಬೆಳ್ಳು ಹಂಗೆ ಸ್ಟ್ರೈಟಾಗಿ ಕೂತ್ಕೊಳ್ಳ. ಇವರೆಲ್ಲ ಎಲ್ಲೋದು ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಗುರುವಾರದ ಲಾಗ್ ಆಗಿರುತ್ತೆ. ಅಂದರೆ ಗುರುವಾರ ಬೆಳಗ್ಗಿನ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು 5:45 6 ಗಂಟೆ ಆಗಿತ್ತು. ಆ ಟೈಮಲ್ಲಿ ತೆಗ್ದಿರೋದು. ಹಕ್ಕಿಗಳ ಚಿಲಿಪಿಲಿನಾದ ಎಲ್ಲ ತುಂಬಾ ಚೆನ್ನಾಗಿತ್ತು. ವೆದರು ಸಹ ಕೂಲಾಗಿತ್ತು. ಈ ಬೇಸಿಗೆನಲ್ಲಿ ಬೆಳಗ್ಗೆ ಹೊತ್ತು ಈ ಥರ ವೆದರ್ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಇವತ್ತು ನಾವು ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಇವತ್ತು ಒಂದು ಫಂಕ್ಷನ್ ಇತ್ತು. ಅಂದರೆ ನಮ್ಮದು ಆಫೀಸ್ ಇದೆಯಲ್ಲ, ಅದರದ್ದೇ ಇನ್ನೊಂದು ಬ್ರ್ಯಾಂಚು ಓಪನಿಂಗ್ ಇತ್ತು. ಸೊ ಹಾಗಾಗಿ ಎಲ್ಲ ರೆಡಿಯಾಗಿ ಹೊರಟ್ವಿ. ಹೋಗಿ ಅಲ್ಲೇ ಸಹ ತಿಂಡಿ ಮಾಡ್ಕೊಂಬಂದಿದ್ರು ಅವರೇನ. ಅಲ್ಲೇ ತಿಂಡಿ ಎಲ್ಲ ತಿಂದು ನೆಕ್ಸ್ಟು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು. ನೋಡಿ ಡೆಕೋರೇಷನ್ ಎಲ್ಲ ಹೇಗೆ ಮಾಡಿದ್ದಾರೆ ಅಂತೇಳಿ. ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದರು ನಾವು ಹೋಗೋಷ್ಟರಲ್ಲಿ. ಅಂದರೆ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ 8 9 ಗಂಟೆ 9:30 ಆಗಿತ್ತು. ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ಅದಕ್ಕಿಂತ ಮುಂಚೆನೇ ಅಂದರೆ ಇದು ಪಾರ್ಟ್ನರ್ಸ್ ಆಗಿ ಮಾಡಿದ್ದಾರಲ್ಲ, ಸೊ ಹಾಗಾಗಿ ಇನ್ನಿಬ್ಬರು ಅವರೇ ಫಸ್ಟೇ ಹೋಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನೋಡಿ ಆರ್ಎಟೆಕ್ ಅಂತ, ಇದು ಕಂಟ್ರೋಲ್ ಪ್ಯಾನಲ್ದು ಸ್ಟಾರ್ಟರ್ದು ಆಗಿರುತ್ತೆ ಆಫೀಸು. ಅಂದರೆ ಇದರಲ್ಲಿ ಎಲ್ಲ ರೀತಿಯ ಸ್ಟಾರ್ಟರ್ಗಳು ಸಿಗುತ್ತೆ. ರೈತರಿಗೆ ಉಪಯೋಗ ಆಗೋ ರೀತಿ ಇರುತ್ತೆ. ತುಂಬಾ ಒಳ್ಳೆ ಫೀಚರ್ಸ್ ಇರೋಂತಹ ಸ್ಟಾರ್ಟ್ರು ಸಿಗುತ್ತೆ. ಸೊ ಹಾಗಾಗಿ ಚೇಳೂರಲ್ಲಿ ಮೇಯ್ನ್ ಬ್ರಾಂಚ್ ಇತ್ತು. ಆ್ಯಕ್ಚುಲಿ ಡಿಸ್ಟಿಕಲ್ಲಿ ಮಾಡಬೇಕು ಅಂತೇಳಿ ತುಂಬ ದಿನದಿಂದ ಅಂದ್ಕೊತಾ ಇದ್ರು. ಅದಕ್ಕೋಸ್ಕರನ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲೆಲ್ಲ ರೆಡಿ ಮಾಡ್ತಾಯಿದ್ರು. ಅಂದರೆ ನೆನ್ನೆ ಸಂಜೆನೇ, ಅಂದರೆ ಬುಧವಾರ ಸಂಜೆನೇ ಎಲ್ಲರೂ ಬಂದು ಬಲೂನ್ ಡೆಕೋರೇಷನ್ನು ಎಲ್ಲ ರೆಡಿ ಮಾಡಿದರು. ಅಂದರೆ ಅವ್ರ ಸರ್ ಮಕ್ಕಳುಗಳೆಲ್ಲ ಬಂದು ರೆಡಿ ಮಾಡಿದ್ರಂತೆ. ನೆಕ್ಸ್ಟ್ ಇಲ್ಲಿ ಹೂವು ಎಲ್ಲ ತೊಗೊಂಬಂತಾರೆ. ಅಂದರೆ ಏನೇನು ಬೇಕೋ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ನೋಡಿ ಹೂವು ಎಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ನೆಕ್ಸ್ಟ್ ಹೂವು ಎಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಅವ್ರೇನೋ ಗ್ರ್ಯಾಂಡ್ ಓಪನಿಂಗ್ ಅಂತೇಳಿ ಅದನ್ನೆಲ್ಲ ಪೇಪರ್ ಕಟ್ಟಿಂಗ್ ಸಹ ಮಾಡ್ಕೊತಾಯಿದ್ರು. ಅವ್ರ ಮಕ್ಕಳುಗಳೆಲ್ಲ ಸೇರಿಕೊಂಡು ಪೇಪರ್ ಕಟ್ಟಿಂಗ್ ಮಾಡ್ತಾಯಿದ್ರು. ನಮಗೇನು ಕೆಲಸ ಇರಲಿಲ್ಲ. ಸೊ ಹಾಗಾಗಿ ಸುಮ್ಮನೆ ಹೋಗ್ಬಿಟ್ಟು ಹಾಗೆ ನೋಡ್ಕೊಂಡು ನಾನು ವಿಡಿಯೋ ಮಾಡ್ಕೊಂಡು ಹೇಳು ಅದಕ್ಕೆ ಮಾಡ್ತಾಯಿದ್ದೀನಿ. ಡೈರೆಕ್ಷನ್ ಆಗ್ತಿದ್ವಿ ಕೆಳಗಡೆ ಕಾಣಲ್ಲ ಜನಗಳಿಗೆ ಅಂತ ಯೂಟ್ಯೂಬ್ ಚಾನಲ್. ನೆಕ್ಸ್ಟು ಇಲ್ಲಿ ನೋಡಿ ಯಾವ್ಯಾವ ಸ್ಟಾರ್ಟರ್ಗಳಿದೆ ಅಂತೇಳಿ ತಗೊಂಬಂದಿದ್ರು. ಎಲ್ಲ ಜೋಡಿಸ್ಕೊಂಡಿದ್ದಾರೆ. ನೆಕ್ಸ್ಟು ಈ ಕಡೆ ಎಲ್ಲ ಲೇಡೀಸ್ ಎಲ್ಲ ಪೂಜೆಗೆ, ಅಂದರೆ ಕಳಸ ಪೂಜೆಗೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಮಾತಾಡಿಕೊಂಡು. ಈಗ ನೋಡಿ ನಮ್ಮ ಹುಡುಗರು ಬಂದರು. ಅಂದರೆ ನಾವು ಚೇಳೂರಲ್ಲಿ ಕೆಲಸ ಮಾಡೋವಂತಹ ಪ್ರತಿಯೊಬ್ಬರು ಸಹ ಪೂಜೆಗೆ ಹೋಗಿದ್ವಿ. ಎಲ್ಲರಿಗೂ ಇನ್ವೈಟ್ ಮಾಡಿದರು. ಸೊ ಹಾಗಾಗಿ ಅಂದರೆ ಆವತ್ತು ಆಫೀಸಿಗೆ ರಜೆನೇ ಕೊಟ್ಟಿದ್ದರು. ಹಾಗಾಗಿ ಹೋಗಿದ್ವು ನಾವೆಲ್ಲರೂ ಪೂಜೆಗೆ. ತುಂಬ ಚೆನ್ನಾಗಿತ್ತು. ಹಾಗೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನೋಡಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಫೋಟೋ ಎಲ್ಲ ಅಂದರೆ ಅವರು ಸ್ವಾಮಿಗಳು ಬರೋ ಅಷ್ಟೊತ್ತಿಗೆ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಬಂದ ತಕ್ಷಣ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ. 11 ಗಂಟೆಗೆ ಇತ್ತು ಪೂಜೆ ಎಲ್ಲನ. ಹಾಗಾಗಿ ಲೇಡೀಸ್ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ನಾವು ಸುಮ್ಮನೆ ಕುತ್ಕೊಂಡು ನೋಡ್ತಿದ್ದೆ ಅಷ್ಟೇ. ಆಮೇಲೆ ಪೂಜೆ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಅಂದರೆ ಫೋನ್ ಮಾಡೋದಕ್ಕೆ ಅಂತ ಕೆಲವೊಂದು ನಂಬರ್ ಕೊಟ್ಟಿದ್ರು. ಅದಕ್ಕೆ ಫೋನ್ ಮಾಡೋಣ ಅಂತೇಳಿ ನೆಕ್ಸ್ಟ್ ಆಚೆಗೆ ಹೋದ್ವಿ ನಾವು. ಇಲ್ಲೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಸ್ಟಾರ್ಟಿಂಗ್ ಪೂಜೆ ಆದಾಗಲೂ ಸಹ ನಾವು ಇರಲಿಲ್ಲ ಅನಿಸುತ್ತೆ. ಏಕೆಂದರೆ ನಾನು ಆಚೆ ಫೋನ್ ಮಾಡೋಣ ಅಂತೇಳಿ ಹೊರಗಡೆ ಹೋದ್ವಿ. ನಾನು ನಮ್ಮ ಫ್ರೆಂಡು ಫೋನ್ ಮಾಡ್ತಾಯಿದ್ವಿ. ಓಡಾಡಕಂಬ ಬಂದ್ಬಿಡ್ತೀರಿ ಬಾರ. ಆವಾಗಲೇ ಬರ್ಬೇಕಾದ್ರೆ ಇಡ್ದೆ ಕೊಡ್ತಾರಂದ ಏನೋ
ಏನು ಹಿಂಗೆ ಕಡಿಕೆ ಸೂರ್ಯ ಮುಳುಗೋ ಕಡಿಕೆ ಮಾಡಿ ಏನ ಇದನ್ನ ನಮ್ಮ ಆಫೀಸ ಗೊತ್ತು ಹಿಂಗೆ ಅಲ್ವಾ ಮಾಡಿ ಇಲ್ಲ ಈ ಕಡಿಕೆ ಇಲ್ಲ ಹಿಂಗೆ ಹಿಂಗೆ ಇಲ್ಲ ಅವಜ್ಜ ಆಗಿಲ್ಲ ಅಂತ ಅವರು ಈ ಕಡೆಗೂ ಇದು ಮಾಡ್ಬೋದು ಅಂತ ಮಾಡಿದ್ರು ನಮ್ಮ ತೀರ ಇದು ಮಾಡ್ಬೋದೈತೆ ಟೇಬಲ್ ಈ ಕಡೆ ಫ್ರೆಂಡ್ಸ್ ಹೆಂಗೆ ಕುಂತಿದ್ದಾರೆ ನೋಡಿ 3 ಜನನು 3 ಕೋತಿಗಳು ಕಣ್ಣು ಕಿವಿ ಮುಚ್ಕ ಯಾರು ಕಣ್ಣು ಮುಚ್ಕೊಂತೀರ ಯಾರು ಕಿವಿ ಮುಚ್ಕೊಂತೀರ ಮುಚ್ಕ ಚೇತ ಬಾಯಿ ಮುಚ್ಕೊಳ್ಳೋ ಹಂಗಲ್ಲ ಅಲ್ಲೋಡು ಅವರಿಬ್ರು ಮುಚ್ಕೊಂಡಿಲ್ವ ಹಂಗೆ ನೀನು ಕರೆಕ್ಟಾಗಿ ಹಿಂಗೆ ಮುಚ್ಕ ಹಿಂಗೆ ಫುಲ್ ಬೆಳ್ಳು ಹಂಗೆ ಸ್ಟ್ರೈಟಾಗಿ ಕುತ್ಕೊಳ ಹಾಗೆ ನೋಡಿ ಸುಮ್ಮನೆ ಹುಡುಗರ ಜೊತೆ ತಮಾಷೆ ಮಾಡ್ತಾಯಿದ್ವು. ಅವರು ಬೇಜಾರಾಗುತ್ತೆ ಅಂತೇಳಿ ಬಂದು ಆಚೆ ಕೂತ್ಕೊಂಡಿದ್ರು. ಸೊ ಹಾಗಾಗಿ ಹಂಗೆ ತಮಾಷೆ ಮಾಡ್ಕೊತ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ ನಾನು ಅಷ್ಟೇ. ನೆಕ್ಸ್ಟ್ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡು ಬಂದೆ. ಇದೇ ಆಫೀಸು, ಆ್ಯಕ್ಚುಲಿ ತುಮಕೂರು ಮಂಡಿಪೇಟೆನಲ್ಲಿ ಇರೋದು ಆಫೀಸು. ಇದು ಲಿಫ್ಟ್ ಅಕ್ಕ ಆಚರಣಕಟ್ಟಾಯ ನಮಃ ಸರ್ವಸಿದ್ಧಿ ಮಹಾಗಣಾಧಿಪತಯೇ ನಮಃ ಓಂ ಮಕಸೇಕದಂತಸ್ಯ ಕಪಿಲೋ ಗಜಗಣಕಃ ಅಂಬೋಧನಸ್ಫಟಕಾ ವಿಘ್ನರಾಜೋ ಧೂಮಕೇತೋ ಗಣಾಧಿಪತಯೇ ನಮಃ ಸರ್ವಸಿದ್ಧಿ ಮಹಾಗಣಾಧಿಪತೇ ನಮಃ ಧ್ಯಾಯಾಮಿ ಧ್ಯಾನಮಪ್ಯಾಮಿ ಆವಯಾಮಿ ತತ್ರಾಣಿ ಆಯಾಮದ್ದುಂಗವ್ಯಾಮಿ ಹಸ್ತಯೋಃ ಲಿಂಗಂ ಜಸಪ್ಯಾಮಿ ಸರ್ವಸಿದ್ಧಿ ಶ್ರೀ ಮಹಾಗಣಾಧಿಪತಯೇ ನಮಃ. ಗಣಪತಿ ಪೂಜೆ ಮಾಡಿ ಒಂದ್ಸಲಿ ಮಾಡಿ ಗಣಪತಿ ಮಾಡಬೇಕು ಮಾಡಿ ಅಲ್ಲೇ ಯಾವ್ದು ಮಹಾಗಣಾಧಿಪತಿ ಸರ್ವಶಕ್ತಿ ಮಹಾಗಣಾಧಿಪತಯೇ ಅಲ್ಲಿ ಜೋಡಿಸಿ ಇಲ್ಲಿ ಕನ್ಸುತ್ತೆ. ಓಂಕಾಯ ನಮಃ ದೇವಾಯ ನಮಃ ಕಪಿಲಾಯ ನಮಃ ಗಜಕರ್ಣಕಾಯ ನಮಃ ಲಂಬೋದರಾಯ ನಮಃ ವೆಂಕಟಾಯ ನಮಃ ವಿಘ್ನರಾಜಾಯ ನಮಃ ಧೂಮಕೇತವೇ ನಮಃ ಗಣಾಧ್ಯಕ್ಷಾಯ ನಮಃ ರಾಜೇಂದ್ರಾಯ ನಮಃ ಅಖಂಡಾಯ ನಮಃ ಹೇರಂಬಾಯ ನಮಃ ಕುಂಭದಾಯ ನಮಃ ವಿಘ್ನರಾಜಾಯ ನಮಃ ಭೂಷ್ವರಾಯ ನಮಃ ನಲ್ಲಪ್ರಿಯಾಯ ನಮಃ ಚಂದ್ರಪುತ್ರಾಯ ನಮಃ ವಿಷ್ಣುಹಣಪ್ರಿಯಾಯ ನಮಃ ಓಂ ಮಹಾಗಣಾಯ ನಮಃ ರಾಮೇಶ್ವರಾಯ ನಮಃ ಗೌರಿಯ ನಮಃ ಗೌರಪುತ್ರಾಯ ನಮಃ ಇಂದ್ರಾಯ ನಮಃ ಇಂದ್ರಪುತ್ರಾಯ ನಮಃ ಶೇಖರಾಯ ನಮಃ ಸರ್ವಸಿದ್ಧಿ ಶ್ರೀ ಮಹಾಗಣಾಧಿಪತಯೇ ನಮಃ ವೇದೋಕ್ತಂ ನಾನಾ ವಿಧಾ ಪರಿಮಳಾಪತ್ರಪುಷ್ಪಂ ಸಮರ್ಪಯಾಮಿ. ನಾಳೆ ಬಾಪುಗಡಿ ಬಿಡಿಯನ್ನ ಸರ್ ಉಪಮಾಗ್ರಾಮಯಾಮಿ ಅನಾಥಜಲಂ
ಹಾಗೆ ಗಣಪತಿಗೆ ತನ್ನ ದೇವತಾ ತನ್ನ ದೇವತಾ ಪೂಜ್ಯಂ ಕೃಷ್ಣಮಾನ ಸಿದ್ಧಸ್ತು ಇಂದಾಯ ಸ್ವಾಹ ಅಪರಾಜ ಸ್ವಾಹ ಬ್ರಹ್ಮಣೇ ದೇ ಸ್ವಾಹ ಷೋಡೋಪಚಾರ ಕರಿಷ್ಯೆ ಇಲ್ಲೇ ಬನ್ನಿ. ಲಕ್ಷ್ಮೀ ಧ್ಯಾನ ಮಾಡಿ ರಂಗನಾಥ ಸ್ವಾಮಿ ಧ್ಯಾನ ಮಾಡಿ ಓಂ ಕುಲ ದೇವತಾ ಇಷ್ಟ ದೇವತಾ ಮಂಗಳ ದೇವತಾ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವತಾ ಅನುಗ್ರಹಾರ್ಥ ಸಿದ್ಧಂಚಾಯ ರಾಮ ಮಹೋತ್ಸವ ರಾಮನೇಂದ್ರ ಆಶೀರ್ವಾದ सर्वमंगलमंगल्ये शिवे सर्वार्थसाधके शरण्ये त्र्यंबके महालक्ष्मी नमोस्तुते कात्यायने नमस्तभ्यं केशवप्रियवाणी ओम नमः ब्रह्मादं प्रदानन्तिमे ओम नमः भूर्भुवस्सः सशक्ति सांगं साय शक्ति सप्ति सपरिवार तमोगस्य जमा सेवाय जगन्नाथस्य पिता रामदेस्य रामदेस्य ನೆಕ್ಸ್ಟ್ ಪುರೋಹಿತರು ಸಹ ಬಂದ್ಬಿಟ್ಟು ಏನೇನು ಇರುತ್ತೆ ಪೂಜೆದು ಅದರ ವಿಧಿವಿಧಾನ ಎಲ್ಲನ ಅಂದರೆ ಪೂಜೆದೆಲ್ಲ ಅವ್ರನ್ನ ಮುಗಿಸಿದ್ರು. ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನೆಕ್ಸ್ಟು ಎಲ್ರಿಗೂ ಮಂತ್ರಾಕ್ಷತೆ ಎಲ್ಲ ಕೊಟ್ಟು ಮಾಮೂಲಿ ಎಲ್ಲರೂ ಬೇಡ್ಕೊಂಡು ಹಾಕಿ ಅಂತೆಲ್ಲ ಹೇಳಿದ್ರು. ನಾವು ಎಲ್ಲ ಸಹ ಅದೇ ರೀತಿ ಮಾಡಿದ್ವಿ. मधुपर्कं महादेव कल्पयामि प्रसिद्धमे ತಡಿ ಮಾಡ್ತೀನಿ. ಈ ಕಾರ ಕಟ್ಕೊಂಡು ದೇವಸ್ಥಾನಕ್ಕೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಇವತ್ತು ಶನಿವಾರ ಅಲ್ಲ ಗುರುವಾರ ರಾಘವೇಂದ್ರ ಸಿಡಿತು ನಿಂಬೆಹಣ್ಣು ನೋಡಿ ಫ್ರೆಂಡ್ಸ್, ಇವ್ರು ಇವಾಗ ಬಂದಿದ್ದಾರೆ. ಇವರು ಯೂಟ್ಯೂಬರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳಪ್ಪಿ ನಿಂದು ಚಾನಲ್ ನೇಮ್ ಹೇಳಪ್ಪಿ ನಿನ್ನ ಚಾನಲ್. ಇಲ್ಲಿ ಯಾವ ಇಲ್ಲ ಫ್ರೆಂಡ್ಸ್, ಇವನಿಗೆ ಹುಡುಗಿ ಬೇಕಂತೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್. ಚೇಳೂರಲ್ಲಿ ಕೆಲಸ ಮಾಡೋಂಥ ಆಫೀಸರ್ಸ್ ಎಲ್ಲ ಬಂದಿದ್ರು. ಹಾಗೆಲ್ಲ ತಮಾಷೆ ಮಾಡ್ಕೊಂತ ಮಾತಾಡ್ತಾ ಇದ್ವಿ. ಆಮೇಲೆ ನೆಕ್ಸ್ಟ್ ಪೂಜೆ ಎಲ್ಲ ಆದಮೇಲೆ ಟೇಪ್ ಕಟ್ಟಿಂಗ್ ಮಾಡಿಸ್ತಾಯಿದ್ರು. 3 ಜನ ಪಾರ್ಟ್ನರ್ಸ್ ಇದ್ದಾರಲ್ಲ, ಅವರು ಟೇಪ್ ಕಟ್ಟಿಂಗ್ ಮಾಡಿದ್ರು. ನೆಕ್ಸ್ಟು ಲೇಡೀಸು ಇನ್ನೊಂದು ಟೇಪ್ ಕಟ್ಟಿಂಗ್ ಮಾಡಿದ್ರು.
ಆಮೇಲೆ ಎಲ್ರಿಗೂ ಯಾರಿಗಾದ್ರೂ ಸ್ಟಾರ್ಟ್ರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಇದು ತುಮಕೂರು ಮಂಡಿಪೇಟೆನಲ್ಲಿದೆ. ಫುಲ್ಲಿ ಡಿಜಿಟಲಿ ಅಂದರೆ ಎಲ್ಲ ರೀತಿ ತಂತ್ರಜ್ಞಾನ ಅಂದರೆ ಇವಾಗಿನ ಆಧುನಿಕ ತಂತ್ರಜ್ಞಾನ ಇರುವಂತಹ ಸ್ಟಾರ್ಟ್ರುಗಳು ಸಿಗುತ್ತೆ. ಅದರಲ್ಲಿ SC ST 1 2 3 ಡಿ ವೈಲ್ 1 2 3 ಮತ್ತು ಸಿಂಗಲ್ ಫೇಸು ಈ ಥರ ಎಲ್ಲ ಥರದ್ದು ಸ್ಟಾರ್ಟ್ರುಗಳು ಸಹ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವತ್ತು ಓಪನಿಂಗ್ ದಿವಸನೂ 2 ಸ್ಟಾರ್ಟ್ರು ಸೇಲ್ ಆಯಿತು. ಎಲ್ರಿಗೂ ಸಹ ತುಂಬ ಖುಷಿ ಆಯಿತು. ಏಕೆಂದರೆ ಪೂಜೆ ದಿವಸ ಸೇಲ್ ಆಗೋದು ಒಂಥರ ಇದು ಅನಿಸುತ್ತೆ. ಸೊ ಹಾಗಾಗಿ ಸ್ಟಾರ್ಟ್ರೂ ಸಹ ಸೇಲ್ ಆದವು. ತುಂಬ ಚೆನ್ನಾಗಿತ್ತು. ನಿಮಗೂ ಏನು ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ನಂಬರು ಮತ್ತು ಅಡ್ರೆಸ್ ಎಲ್ಲನ ತಿಳಿಸ್ತೀನಿ. ತುಂಬಾ ಚೆನ್ನಾಗಿದೆ ಸ್ಟಾರ್ಟ್ರು. ಎಲ್ಲ ಥರ ಫೀಚರ್ಸು ಅಂದರೆ ಜಾಸ್ತಿ ಟ್ರಿಪ್ಪಿಂಗ್ ಆಪ್ಷನ್ ಆಗಿರ್ಬೋದು, ಪ್ರತಿಯೊಂದೂ ಸಹ ಚೆನ್ನಾಗಿದೆ. ನಿಮಗೆ ಸಿಗುತ್ತೆ. ತುಮಕೂರಲ್ಲಿ ಬೇಕಾದರೂ ಸಿಗುತ್ತೆ, ಚೇಳೂರಲ್ಲಿ ಬೇಕಾದರೂ ಸಿಗುತ್ತೆ. ಸರ್ವಿಸು ಕೂಡ 2 ಕಡೆ ಅವೈಲಬಲ್ ಇರುತ್ತೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀನಿ. ಯಾರಿಗಾದ್ರೂ ಬೇಕು ಅಂದರೆ ಇಂಟ್ರೆಸ್ಟ್ ಇದೆ ಮತ್ತು ಡೀಲರ್ಶಿಪ್ಪಿಗೆ ಆಗಿರ್ಬೋದು, ಇಲ್ಲ ನೀವು ಸೇಲ್ ಮಾಡೋದಕ್ಕಾಗಿರ್ಬೋದು ಸಿಗುತ್ತೆ ಸ್ಟಾರ್ಟ್ರುಗಳು. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಅದ್ರದ್ದು ಮಾಹಿತಿ ಎಲ್ಲನ ಸಂಪೂರ್ಣವಾಗಿ ಕೊಡ್ತೀವಿ ಫೋನಲ್ಲೇ. ನೀವೇ ಈಸಿಯಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಸ್ಟಾರ್ಟ್ರೆಲ್ಲನ. ಅಂದರೆ ರೈತರಿಗೆ ಉಪಯೋಗ ಆಗುತ್ತೆ. ಕಂಡೆನ್ಸರ್ ಸ್ಟಾರ್ಟ್ರು ಎಲ್ಲ ಸಹ ಸಿಗುತ್ತೆ. ಸೊ ಹಾಗಾಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಊಟ ಎಲ್ಲ ಸಹ ಅಲ್ಲೇ ಅರೇಂಜ್ ಮಾಡಿದರು. ಅಂದರೆ ರೈಸ್ ಬಾತು ಮತ್ತು ಚಟ್ನಿ ಎಲ್ಲ ಮಾಡಿಸಿದ್ರು. ಸೊ ನಾವು ಅದನ್ನೆಲ್ಲ ತಿಂದು ನೆಕ್ಸ್ಟು MG ರೋಡ್ಗೆ ಹೋಗೋಣ ಅಂತ ಹೋದ್ವಿ. ಅಯ್ಯೋ ತುಂಬಾ ಬೇಜಾರಾಯಿತು. MG ರೋಡ್ಗೆ ಹೋಗಿ ಬಿಸಿಲು ಅಂದರೆ ಸಖತ್ತು ಬಿಸಿಲಿತ್ತು. ನಾವು ಆಟೋದಲ್ಲೇ ಹೋಗ್ಬೇಕಾದ್ರೆ ಬಟ್ ಸಖತ್ತು ಬಿಸಿಲು ಅಂದರೆ ಬಿಸಿಲು. ಆಮೇಲೆ ಒಂದು ಬಟ್ಟೆನೂ ಸಹ ನಮ್ಗೆ ಇಷ್ಟ ಆಗಲಿಲ್ಲ. ಸುಮ್ಮನೆ ಹೋಗೋದು ನೋಡೋದು ಇದೇ ಆಗ್ಬಿಡ್ತು. ಒಂದು ಬಟ್ಟೆನೂ ತೊಗೊಳ್ಲಿಲ್ಲ ಯಾರೂ. ಸುಮ್ಮನೆ ಏನೊಂದು ಸ್ವಲ್ಪ ಮಕ್ಕಳಿಗೆ ಬೇಕಾಗಿದ್ದಂತಹ ಕೆಲವೊಂದು ಐಟಮ್ನ ತೊಗೊಂಡ್ಬಿಟ್ಟು ಸುಮ್ಮನೆ ಬಂದ್ವಿ. ಯಾಕೆಂದರೆ ಎಲ್ಲ ಅಂಗಡಿಗಳ ಹತ್ರ ಅಂತೂ ಅಂದರೆ ರಂಜಾನು ಇರೋದ್ರಿಂದ ಅವರ ಬಟ್ಟೆಗಳೇ ಜಾಸ್ತಿ ಹಾಕ್ಬಿಟ್ಟಿದ್ರು. ಎಲ್ಲ ಫುಲ್ಲು ಒಂಥರ ಕಣ್ಣಿಗೆ ಇದಾಗ್ತಾಯಿತ್ತು ನೋಡಿ. ನಾನು ಎಷ್ಟು ಫೋಟೋ ತೆಗ್ದಿದ್ದೀನಿ, ಎಲ್ಲದರಲ್ಲೂ ಫುಲ್ಲು ಬರೀ ಅಂಥ ಇವೇ ಇತ್ತು. ಸೊ ಹಾಗಾಗಿ ನಮಗೇನು ಇಷ್ಟ ಆಗಲಿಲ್ಲ ಅಷ್ಟೊಂದು ಬಟ್ಟೆಗಳು. ಎಲ್ಲ ಬರೀ ಮಿಂಚು ಬಟ್ಟೆಗಳೇನ. ನಮಗೆ ಆ ಥರ ಬಟ್ಟೆ ಇಷ್ಟನೇ ಆಗಲ್ಲ. ಸುಮ್ಮನೆ ಹೋಗಿದ್ವಲ್ಲ ಅಂಥೇಳಿ ಹಾಗೇನ ಒಂದು ರೌಂಡ್ ಹಾಕ್ಕೊಂಡು ಎಲ್ಲ ನೋಡಿಕೊಂಡು ಲಾಸ್ಟಿಗೆ ಐಸ್ ಕ್ರೀಮ್ ಒಂದು ತಗೊಂಡು ತಿಂದ್ಕೊಂಡು ಬಂದ್ವಿ. ನನ್ನ ಫ್ರೆಂಡ್ ಐಸ್ ಕ್ರೀಮ್ ಕೊಡಿಸಿದ್ರು. ಸೊ ಹಾಗಾಗಿ ಐಸ್ ಕ್ರೀಮ್ ತಿಂದ್ಕೊಂಡು ಬಂದು ಅಷ್ಟೇ. ಏನೂ ತೊಗೊಂಡ್ಲಿಲ್ಲ. ಅವತ್ತೇನು ಪರ್ಚೇಸ್ ಮಾಡಲಿಲ್ಲ. ಯಾಕೋ ಏನೋ ಒಂಥರ ಮನಸ್ಸಿಗೆ ಇಷ್ಟ ಆಗಲಿಲ್ಲ. ಹಂಗಾಗಿ ವಾಪಸ್ ಬಂದ್ವಿ. ಅಂದರೆ ಏನಾದ್ರು ಇಷ್ಟ ಆಗಿದ್ರೆ ತೊಗೊತಾ ಇದ್ವಿನ. ಒಂದೊಂದು ಸಲ ಹಂಗೆ ನಾವು ಹುಡ್ಕೊಂಡು ಹೋದಾಗ ಏನೂ ಸಿಗೋದೇ ಇಲ್ಲ ಹಾಗನ್ಸುತ್ತೆ. ಆಮೇಲೆ ನೆಕ್ಸ್ಟ್ ಐಸ್ ಕ್ರೀಮ್ ಕುಡಿಸಿದ್ರ ಐಸ್ ಕ್ರೀಮ್ ಎಲ್ಲ ತಿಂದು ವಾಪಸ್ ಅಂಗಡಿ ಹತ್ರನೇ ಬಂದ್ವು. ಅಲ್ಲಿಂದ ಬಂದು ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಟೀ ಎಲ್ಲ ಕುಡ್ಕೊಂಡು ಆದರೂ ಒಂಥರ ಅನ್ನಿಸ್ತು. ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಅಂತ ಹೋಗಿ ಶಾಪಿಂಗೇ ಮಾಡೋಕ್ಕಾಗಲಿಲ್ವಲ್ಲ ಅಂಥೇಳಿ ಬೇಜಾರು ಕೂಡ ಒಂದು ಕಡೆ ಆಯಿತು. ಬಟ್ ಮನಸ್ಸಿಗೆ ಏನೋ ಇಷ್ಟ ಆಗದಿಲ್ದಂಥವಿದ್ದಾಗ ಒಂಥರ ತಗೊಳಕ್ಕೂ ಅಷ್ಟೊಂದು ಇಷ್ಟ ಆಗಲ್ಲ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.